ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ಕರುನಾಡಿಗೆ ಈಗ ಮತ್ತೆ ಹಿನ್ನಡೆಯಾಗಿದೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನು ಹೊರಡಿಸಿದೆ. ಮುಂದಿನ 15 ದಿನಗಳಲ್ಲಿ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅನ್ನೋದನ್ನು ತಿಳಿಸಿದೆ. ಈ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ತುರ್ತು ಸಭೆಯನ್ನ ಕರೆದಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ. ಸುಪ್ರೀಂ ಕೋರ್ಟ್ ಕದ ತಟ್ಟಲು ಸರ್ಕಾರದ ನಿರ್ಧಾರ. ಕರುನಾಡಿನಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟವನ್ನು ಆಡ್ತಾ ಇದೆ. ಕೆಲವು ಕಡೆ ವರ್ಣ ಅಬ್ಬರಿಸ್ತಾ ಇದೆ, ಇನ್ನು ಕೆಲವು ಕಡೆ ಮುನಿಸಿಕೊಂಡಿದ್ದಾನೆ. ಕೆಆರ್ಎಸ್ ಜಲಾಶಯಕ್ಕೆ ಈಗಷ್ಟೇ ನೀರು ಹರಿದು ಬರ್ತಾ ಇದೆ. ಹೀಗಿರುವಾಗಲೇ ತಮಿಳುನಾಡು ಕಣ್ಣು ಕಾವೇರಿ ಮೇಲೆ ಬಿದ್ದಿರುವಂಥದ್ದು. ರಾಜ್ಯದಲ್ಲಿ ಕಾವೇರಿ ವಿವಾದ ಮತ್ತೆ ದಗದಗಿಸ್ತಾ ಇದೆ. ನಿನ್ನೆ ಬೆಳಗ್ಗೆ ಸಭೆ ಮಾಡಿದಂತಹ ಸಿಡಬ್ಲ್ಯೂಆರ್ಸಿ ಕರ್ನಾಟಕ ತಮಿಳುನಾಡಿಗೆ 15 ದಿನಕ್ಕೆ 16.3 TMC ನೀರನ್ನು ಹರಿಸುವಂತೆ ಶಿಫಾರಸು ಮಾಡಿತು. ಮಧ್ಯಾಹ್ನ ಸಭೆ ನಡೆಸಿದ ಸಿಡಬ್ಲ್ಯೂಎಂಎ ಇದೇ ಶಿಫಾರಸನ್ನು ಯಥಾವತ್ತು ಪಾಲನೆ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸಲು ಆದೇಶವನ್ನು ಹೊರಡಿಸಿದೆ. ಪ್ರಾಧಿಕಾರದ ಈ ತೀರ್ಪು ಕರುನಾಡಿಗೆ ಬರಸಿಡಿಲು ಬಡಿಯುವಂತೆ ಮಾಡಿದೆ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲೂ ಕೂಡ ಕರುನಾಡಿಗೆ ನ್ಯಾಯ ಸಿಗಲಿಲ್ಲ. ಸಿಡಬ್ಲ್ಯೂಎಂಎ ಸಭೆಯಲ್ಲೂ ಕಾವೇರಿ ನಮ್ಮ ಪಾಲಿಗೆ ಉಳಿಯಲಿಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ಮುಂದಿರುವಂತಹ ಏಕೈಕ ದಾರಿ ಅಂದರೆ ಅದು ಸುಪ್ರೀಂ ಕೋರ್ಟ್. ಸಿಡಬ್ಲ್ಯೂಎಂಎ ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದೆ. ರಾಜ್ಯದ ಪರಿಸ್ಥಿತಿಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕಾವೇರಿ ನೀರನ್ನು ಉಳಿಸಿಕೊಳ್ಳುವುದಾಗಿ ಹಿರಿಯ ಅಧಿಕಾರಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ನಮಗೆ ಒಂದು ಮಾಹಿತಿ ಪ್ರಕಾರ 13ನೇ ತಾರೀಕಿಗೆ ಕಾವೇರಿ ವಿಷಯ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಿಯರಿಂಗ್ ಮಾಡಲಾಗುವುದು ಅಂತೇಳಿ ನಮಗೆ ತಿಳಿಸಲಾಗಿದೆ. ಅದೇ ಸಮಯದಲ್ಲಿ ಬಹುಶಃ ಇವತ್ತಿನ ಏನು ನಿರ್ಧಾರ ಆಗಿದೆ ಅದರ ಬಗ್ಗೆ ನಮ್ಮ ಅಪೀಲ್ ಮೇಲ್ಮನವಿ ಏನಾಗ್ತಿದ್ರೆ ಆ ಮೇಲ್ಮನವಿಯನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಅದೇ ಸಮಯದಲ್ಲಿ ಆಗುತ್ತೆ ಅಂತ. ಇನ್ನು ಸಿಡಬ್ಲ್ಯೂಎಂಎ ಆದೇಶ ಹೊರಬೀಳ್ತಾ ಇದ್ದಂತೆ ರಾಜ್ಯದಲ್ಲಿ ಅನ್ನದಾತರು ಮತ್ತೆ ಬೀದಿಗೆ ಇಳಿದಿದ್ದಾರೆ. ಮಂಡ್ಯ, ಮೈಸೂರಿನಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಚ್ಚೆತ್ತ ಸಿಎಂ ಡಿಕೆ ಶಿವಕುಮಾರ್ ಇಂದು ತುರ್ತು ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ನೀರಾವರಿ ಇಲಾಖೆ ಸಚಿವರು, ಅಧಿಕಾರಿಗಳು ಹಾಗೂ ವಕೀಲರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ. ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶವನ್ನು ಮಾಡಿದ್ದು, ನೀರನ್ನು ಉಳಿಸಿಕೊಳ್ಳಲು ಏನೆಲ್ಲ ಕ್ರಮ ತೆಗೆದುಕೊಳ್ಳಬಹುದು ಅಂತ ಮಾತುಕತೆ ನಡೆಸಲಿದ್ದಾರೆ. ಆಗಸ್ಟ್ 13ರಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ವಿಚಾರಣೆ ನಡೆಯಲಿದ್ದು, ರಾಜ್ಯದ ವಾದ ಹೇಗಿರಬೇಕು ಅಂತ ಚರ್ಚಿಸಲಿದ್ದಾರೆ. ಸಚಿವರ ಸಭೆ ಯಾಕೆ ಕರೆದಿದ್ದೀನಿ ಅಂದರೆ ನಾವು ಕೂಡ ನಮ್ಮ ಪ್ಲಾನ್ ಆಫ್ ಆ್ಯಕ್ಷನ್ ನಮ್ಮ ಪಕ್ಷ, ನಮ್ಮ ಸಚಿವರು ಮತ್ತು ನಮ್ಮ ಲೀಡರ್ಸು ಕರೆದಿದ್ದೀನಿ. ಒಂದು 15 ಜನ ಲೀಡರ್ಸು ಕರೆದಿದ್ದೀನಿ. ನಮ್ಮ ಪಾರ್ಟಿ ಲೀಡರ್ಸ್ನ ಪೊಲಿಟಿಕಲಿ ನಾವು ಯಾವ ರೀತಿ ಏನೇನು ಬರ್ಬೋದು, ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಫಸ್ಟ್ ಮೀಟಿಂಗ್ನ ನಾನು ಮಾರ್ಗದರ್ಶನ ಕೊಡಬೇಕು.